ರಾಜ್ಕುಮಾರ್ ಸರ್ ಅವ್ರ ಬಗ್ಗೆ ತಮಾಷೆಗೆ ಎರಡು ಮಾತಾಡ್ಬ ನೋಡಿ ನಗ್ತಾವ್ರೆ. ತಮಾಷೆ ಅಂತ ಶಕ್ಷಣ್ಣನವರು ನಮ್ಮ ಅನುಭವಗಳಷ್ಟೇ. ರಾಜ್ಕುಮಾರ್ ಸರ್ನ ಮುಟ್ಟೋದೇ ಒಂದು ಆಸೆ ನಮಗೆ. ಯಾಕೆ ಹೇಳಿ, ಅವರು ಮೈನ ನೀವೇನಾದ್ರು ಹಿಂಗೆ ಸೋಕಿಸ್ಬಿಟ್ರೆ ಈ ರೋಸ್ ಹೂವಿಂದ ಸ್ಟೆಮ್ ಇದೆಯಲ್ಲ, ರೋಸ್ ಹೂವಿಂದ ಪೆಟಲ್ಸ್ ತಾನೆ ಅದನ್ನ ಮುಡ್ದಂಗೆ ಆಗೋದು, ಅಷ್ಟು ನೈಸು. ಅವ್ರನ್ನ ನಾವು ಸುಮ್ಮನೆ ಹೋಗ್ತಾ ಮೆತ್ತಿಗೆ ಹಿಂಗೆ ಸೋಗಿಸ್ಕೊಂಡು ಹೋಗ್ಬಿಡೋದು, ಹಿಂಗಾದ್ರೂ ಮಾಡಿ ಅಂತ. ಇದು ಅತ್ತಿ ಅನ್ನೋದಕ್ಕಿಂತ ರೇಷ್ಮೆ ಥರ ಅವ್ರ ಮೈ ಕಟ್ಟು, ಅವರ ಮಾತು, ಅವರ ಭಾಷೆ ಜೋರಾಗಿ ತಪ್ಪಾಳೆ ಬರ್ಬೇಕು ತಾನೆ. ನಮಗೇ ಅನ್ಸಿರ್ಬೇಕಾದ್ರೆ ಯಾಕೆ ಹೀರೋಯಿನ್ಗಳು ರಾಜ್ಕುಮಾರ್ ಅವ್ರ ಜೊತೆ ಆಕ್ಟ್ ಮಾಡಲೇಬೇಕು ಅಂತ ಮುಗಿದವರು ಒಬ್ಬರ ಮೇಲೆ ಒಬ್ರು ರಾಜ್ಕುಮಾರ್ ಸರ್ ಜೊತೆ ಒಂದು ಸಿನಿಮಾ ಆದ್ರೂ ನಾನು ಹೀರೋಯಿನ್ ಆಗಿ ಆಕ್ಟ್ ಮಾಡ್ಬಿಡ್ಬೇಕು. ಅದಕ್ಕೆ ಕಾರಣ ಅವ್ರ ಜೊತೆ ಯಾರು ಆಕ್ಟ್ ಮಾಡಿದ್ರು ಕೂಡ, ಯಾವ ಸಿನಿಮಾಲಿ ಆಕ್ಟ್ ಮಾಡಿದ್ರು ಕೂಡ ಹೈಲೈಟೇ. ಯಾಕೆಂದ್ರೆ ಅವರು ಆಯ್ಕೆ ಮಾಡಿದಂಥ ಕಥೆಗಳ ಹತ್ರ. ಪ್ರಾಣಿಗಳ ಬಗ್ಗೆ ತಗೊಳ್ಳಿ, ಪ್ರಕೃತಿ ಬಗ್ಗೆ ತಗೊಳ್ಳಿ, ಗಂಧದ ಗುಡಿ, ಇನ್ನೊಂದು ಸಿನಿಮಾ ಹೊರಕ್ಕೆ ಸಾಧ್ಯನಾ? ಕಾಡನ್ನು ಉಳಿಸೋದಕ್ಕೆ ಬಂಗಾರದ ಮನುಷ್ಯ ಬೆಂಗಳೂರಿನಿಂದವರೆಲ್ಲ ವಾಪಸ್ಸು ಇದಕ್ಕೆ ಹೋಗ್ಬಿಟ್ರು, ಎಲ್ಲಿಗೆ? ರೈತರಾಗಿ ವಾಪಸ್ ಹೋಗ್ಬಿಟ್ರು. ಬಂಗಾರದ ಮನುಷ್ಯ ಒಂದು ಸಿನಿಮಾ. ಕನ್ನಡದ ಬಗ್ಗೆ ಎಲ್ಲಾದರೂ ಹೀರು, ಎಂತಾದರೂ ಹೀರು, ಎಂದೆಂದಿಗೂ ನೀ ಕನ್ನಡವಾಗಿರು ಹಾಡಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಭಾಷೆ, ನಮ್ಮ ಭಾಷೆ ಬಗ್ಗೆ ಒಂದು ತೊಂದರೆ ಏನಾದರೂ, ಕಾವೇರಿ ನೀರ್ ಬಗ್ಗೆ ಆಗ್ಬೋದು, ಭಾಷೆ ಬಗ್ಗೆ ಆಗ್ಬೋದು, ತೊಂದರೆ ಇದೆ ಅಂತ ಒಂದೇ ಒಂದು ಹೆಜ್ಜೆ ಅಣ್ಣವರು ಮನೆಯಿಂದ ಹೊರಗಡೆ ಇಟ್ಟರೆ ಸಾಕು, ಇಡೀ ಕರ್ನಾಟಕ ಅವ್ರ ಹಿಂದೆ ಇರೋದು. ಇಡೀ ಕರ್ನಾಟಕ, ಲಕ್ಷಾಂತರ ಜನ ಅಲ್ಲ, ಇಡೀ ಕರ್ನಾಟಕ ರಾಜ್ಕುಮಾರ್ ಸರ್ ಜೊತೆಲಿ ಇರೋದು. ಯಾವುದೇ ವಿಷಯದಲ್ಲಿ ತಗೊಳ್ಳಿ, ಆದರೂ ಅಂತ ಮಹಾನ್ ವ್ಯಕ್ತಿ ಅವರು ಕೂತಿದಾಗ ಒಂದು ಸಣ್ಣ ಅಭಿಮಾನಿ, ಸಣ್ಣ ಚಿಕ್ಕ ಮಗುವ್ರನ್ನ ಹುಡ್ಕೊಂಡು ಬಂದ್ಬಿಟ್ರು ಕೂಡ ಕೂತಿರೋರು ಎದ್ದು ನಮಸ್ಕಾರ ಮಾಡಿ ನಿಂತ್ಕೊಂಡ್ಬಿಡೋರು, ಈಗ ಹೊಡೀರಿ ಚಪ್ಪಾಳೆ ಅಂತ ಒಂದು ಗುಣ ಹೇಳ್ಬಿಡ್ತೀನಿ. ಸಾರು ಹೊರಗಡೆ ಹಾಡು ಹೇಳ್ತಾ ಇದ್ರು ಬೇರೆಯವ್ರಿಗೆ, ಅವರ ಸಿನಿಮಾಗಳನ್ನ ಬಿಟ್ಟು. ನನಗೆ ತುಂಬ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಸರ್. ಅವ್ರ ಜೊತೆ ಆ್ಯಕ್ಟ್ ಮಾಡೋಂಥ ಅವಕಾಶ ನನಗೆ ಸಿಗಲಿಲ್ಲ. ಯಾಕೆಂದರೆ ಅಷ್ಟರಲ್ಲಿ ನಮ್ಮ ಮ್ಯೂಸಿಕ್ ಮಾಡ್ತಾ ಇದ್ದೆ ಅಷ್ಟೇ. ನಾನು ಆ್ಯಕ್ಟ್ ಮಾಡೋಷ್ಟರಲ್ಲಿ ಸಾರು ಆ್ಯಕ್ಟ್ ಮಾಡೋದು ಅವಾಗ ನಿಲ್ಲಿಸ್ಬಿಟ್ಟಿದ್ರು. ಅವರು ಹೊರಗಡೆ ಎಷ್ಟು ಹಾಡು, ಎಷ್ಟು ಪ್ರೊಡಕ್ಷನ್ಗಳಿಗೆ, ದೇವರ ಹಾಡಾಗ್ಬೋದು, ಭಕ್ತಿ ಇದು ಯಾವುದು ಭಾವಗೀತೆಗಳಾಗ್ಬೋದು, ಸಿನಿಮಾ ಹಾಡುಗಳು, ಎಷ್ಟೇ ಹಾಡಿದ್ರು ಅದರ ₹1 ಅವರ ಅಕೌಂಟಿಗೆ ಹೋಗ್ತಾ ಇರಲಿಲ್ಲ. ಅವರ ಕಂಠದ ಎಲ್ಲ ದುಡ್ಡು ಆಶ್ರಮಕ್ಕೆ ಹೋಗ್ತಾ ಇತ್ತು, ಇದು ಸತ್ಯ. ಮ್ಯೂಸಿಕಲ್ ಬಂದ್ರೆ ಸಾರ್ ಹೇಳಿದ್ರು, ಅವ್ರ ಮ್ಯೂಸಿಕ್ಗೆ ರಾಜ್ಕುಮಾರ್ ಸರ್ಗೆ ಮ್ಯೂಸಿಕ್ ಗೊತ್ತಿಲ್ಲ ಅಂತ ಯಾವನಾರು ಹೇಳಿದ್ರೆ ಅಂತ ಮೂರ್ಖ ಶಿಕಾವು ಇನ್ನೊಬ್ಬ ಇದಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಗೊತ್ತಿಲ್ಲದಿರೋ ಸಂಗೀತ, ಕರ್ನಾಟಕ ಸಂಗೀತ ಗೊತ್ತು, ಹಿಂದೂಸ್ತಾನಿ ಗೊತ್ತು, ಎಲ್ಲವೂ ಗೊತ್ತು, ಗಜಲ್ ಹಾಡುಗಳು ಗೊತ್ತು. ಮಾಣಿಕ್ಯ ವೀಣಾ ಅಂತ ಒಂದು ರಾಗ ಮಾಲಿಕೆ 9 ರಾಗವನ್ನ ಒಂದೇ ಟೇಕ್ ಹಾಡಿದವರು ಡಾಕ್ಟರ್ ರಾಜ್ಕುಮಾರ್ ಅವರು. ಒಂದೇ ಟೇಕ್ 9 ರಾಗ. ಯಾವೆಲ್ಲ ಕಮ್ಮಿ ಇದ್ರು ಡಾಕ್ಟರ್ ರಾಜ್ಕುಮಾರ್ ಸರ್. 97ನೇ ಈ ಒಂದು ಹುಟ್ಟುಹಬ್ಬದ ಈ ಒಂದು ದಿಕ್ಕಿ ಎಲ್ಲ ದಿಗ್ಗಜರು ಮತ್ತು ಸಂಗೀತದವರು ಎಲ್ಲ ಅಭಿಮಾನಿಗಳು ಬಂದು ಸೇರಿದ್ರಿ. ಮತ್ತೆ ರಾಜ್ಕುಮಾರ್ ಸರ್ ಹುಟ್ಟಲೇಬೇಕು. ಯಾಕೆಂದರೆ ಒಬ್ಬ ತಂದೆ, ಒಬ್ಬ ನಾಯಕ, ಚಿತ್ರರಂಗಕ್ಕಾಗ್ಬೋದು, ಬೇರೆ ನಾನು ಮಾತಾಡಲ್ಲ, ಚಿತ್ರರಂಗದಲ್ಲಿ ಮಾತ್ರ ಮಾತಾಡ್ತೀನಿ. ಈಗ ಅನಾಥರಾಗ್ಬಿಟ್ಟಿದ್ದೀವಿ ನಾವು. ತಂದೆ ಇಲ್ಲ, ತಾಯಿ ಇಲ್ಲ, ಲೀಡರ್ ಇಲ್ಲ, ಏನೇನೂ ಇಲ್ಲ, ಕೇಳೋರಿಲ್ಲ, ಹೇಳೋರಿಲ್ಲ. ಒಬ್ಬರೇ ಇದು ಡಾಕ್ಟರ್ ರಾಜ್ಕುಮಾರ್ ಸರ್, ಪಾರ್ವತಮ್ಮವರು, ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಸರ್ ಹುಟ್ಟು ಬರಲಿ ಅಂತ ಹಾರೈಸಿ ನಾನು ಮಾತಾಡ್ತೀನಿ.